Hello, Namaskara. Welcome back to my channel. Welcome to another day in my life vlog. ಇವತ್ತು ಫ್ರೈಡೆ ಈಸ್ಟರ್, ಸೊ ಹಾಗಾಗಿ ನಮಗೆ ಆಫೀಸ್ ಇಲ್ಲ, ಹರಿಯಾದ ನಂಗೆ ಸ್ಕೂಲ್ ಇಲ್ಲ, 4 ದಿನ ನಮಗೆ ರಜಾ. ಸೊ ಬೆಳಗ್ಗೆ ನಾನು ತೋಸಿನ ಮಂಡಕ್ಕಿ ಮಾಡಿದ್ದೀನಿ. ಬೆಳಿಗ್ಗೆ ತೋಸಿನ ಮಂಡಕ್ಕಿ ಮಾಡ್ತಾ ಇದ್ದೀನಿ. ತೋಸಿನ ಮಂಡಕ್ಕಿಗೆ ಇದು ಮಾಡಿರೋದೆಲ್ಲ ಯಾರು ಅಂತ ಹೇಳ್ಬೇಕು. ಬೆಳಗ್ಗೆ ಪಾತ್ರೆ ತೊಳೆದಿರೋದು ಅದೆಲ್ಲ ಹೇಳು. ಬೆಳಗ್ಗೆ ನಾನು ಎದ್ದೇಳೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ತೋಸಿನ ಮಂಡಕ್ಕಿಗೆ ಆನಿಯನ್ ಟೊಮೆಟೊ ಹೆಚ್ಚಿಟ್ಟಿದ್ರು. ನಾನು ಬಂದ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ. ಹೇಳ್ದೆ ಓಕೆನಾ? ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತೋಸಿನ ಮಂಡಕ್ಕಿ ರೆಡಿ ಆಯ್ತು. ತೊಳ್ರಿ ಸ್ವಲ್ಪ ನಾನು ಹಿಂಗೆ ನೋಡ್ಬೇಕು. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ರೆಡಿಯಾಗಿ ಆಚೆ ಹೋಗ್ಬೇಕು. ಆಚೆ ಕ್ಲೌಡಿ ಇದೆ, ಸನ್ ಏನಿಲ್ಲ, ನೋಡೋಣ. ರಜಾ ಇದೆ ಅಲ್ವಾ, ಹಾಗಾಗಿ ಆಚೆ ಹೋಗ್ತಾ ಇದ್ದೀವಿ. ರೆಡಿ ಆಗಿದ್ದೀವಿ, ಸನ್ನೇ ಇಲ್ಲ, ಕ್ಲೌಡಿ ಇದೆ ವೆದರು. ಲೆಟ್ಸ್ ಸಿ. ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಇವತ್ತಿನ ನನ್ನ ಔಟ್ಫಿಟ್ ಪಿಂಕ್ ಸ್ಕರ್ಟು, ವೈಟ್ ಬ್ಲೌಸ್. ಇದು ಬ್ಲೌಸ್ ಬಂದು ನಾನು ಅಮೆಝಾನ್ ಇಂಡಿಯಾದಲ್ಲಿ ತೊಗೊಂಡಿರೋದು. ಇದು ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ. ಪರ್ಪಲ್ ಫ್ರಾಕ್ ಹಾಕ್ಕೊಂಡು ಪಿಂಕ್ ಜಾಕೆಟು. ನಮ್ಮ ಅಕ್ಕ ಕಳಿಸಿದ್ದು US ಇಂದ ಇದು ಜಾಕೆಟು. ನಮ್ಮ ಅಮ್ಮ ಹೋಗಿದ್ರಲ್ಲ ಅವಾಗ ತೊಗೊಂಬಂದಿದ್ದಾರೆ. ಸಕ್ಕ ಫ್ಲಫಿ ಆಗಿದೆ, ವಿಂಟರಿಗೆ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ರೀಚ್ ಆಗಿದ್ದೀವಿ. ಅಲ್ಲೇ ಥರ 100 of it. ಇಲ್ಲಿದ್ರೆ ಸೂಪರ್ ಆಗಿರೋದು. ನೆನ್ನೆ ಸಾಯಂಕಾಲ ಬರ್ಬೋದಿತ್ತು ಮೇ ಬಿ. ಹೌದು, ಬಟ್ ವೀಕೆಂಡ್ ಬೇಕಲ್ಲ ನಮಗೆ. ಒಂದು ನಿಮಿಷ ಇರು ಗುಲ್ಕು, ಫೋಟೋ ತೆಗಿತೀನಿ, ನಿಂತ್ಕೊಳ್ಳಿ ಒಂದು ನಿಮಿಷ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಚೆರಿ ಬ್ಲಾಸಮ್ಮು. ಲಾಸ್ಟ್ ಇಯರ್ ನಾವು ಬಂದಾಗ ಆಲ್ರೆಡಿ ಎಲ್ಲ ಉದುರೋಗ್ಬಿಟ್ಟಿತ್ತು. ಆಚೆ ಅಷ್ಟೇ ಒಂದು ಟ್ರೀ ಇತ್ತು. ಅದಕ್ಕಿಂತ ಹಿಂದಿನ ಇಯರು ಕೂಡ ನಾವು ಲೇಟಾಗಿ ಬಂದುಬಿಟ್ಟಿದ್ವಿ. ಆ ಇಯರು ನನ್ನ ಅಪ್ಪ ಅಮ್ಮ ಸ್ವೀಡನಲ್ಲಿದ್ದರು. ಅವ್ರನ್ನ ಕರ್ಕೊಂಡು ಆ್ಯಕ್ಚುಲಿ ಒಂದು ವಾರ ನಾನು ಹುಷಾರೇ ಇರಲಿಲ್ಲ, ಸೊ ಹೋಗೋಕ್ಕಾಗಲಿಲ್ಲ. ಅದ್ರ ನೆಕ್ಸ್ಟ್ ವಾರ ಹೋಗೋಣ ಅಂದ್ಬಿಟ್ಟು ಒಂದು ಮಧ್ಯಾಹ್ನ ನಾವು ಬಂದಿದ್ವಿ. ಆಗೂ ಕೂಡ ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ಎಲ್ಲ ಉದುರೋಗ್ಬಿಟ್ಟಿತ್ತು. ಬಟ್ ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ನಾನು ಆ ವಿಡಿಯೋ ಕೂಡ ಹಾಕಿದ್ದೀನಿ. ನೀವು ನನ್ನ ಹಳೆಯ ವ್ಲಾಗ್ಸ್ ಹೋಗಿ ನೋಡಿದರೆ ಆ ವಿಡಿಯೋ ಇದೆ. ಸೊ ಈ ಸರಿ ಮಾತ್ರ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಸಖತ್ತಾಗಿತ್ತು. ಬಟ್ ಏನು ಅಂತ ಅಂದರೆ ಅಷ್ಟೊಂದು ಬಿಸಿಲಿರಲಿಲ್ಲ, ಹಾಗಾಗಿ ಅಷ್ಟು ಫೋಟೋಸ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಬಟ್ ಚೆನ್ನಾಗಿತ್ತು. ಈ ಥರ ಪಿಂಕ್ ಕಲರ್ ಟ್ರೀಸ್ ಬ್ಲಾಸಮ್ ಆಗೋದಕ್ಕೆ ಚೆರಿ ಬ್ಲಾಸಮ್ ಅಂತ ಕರೀತಾರೆ. ಇದು ಜಪಾನಲ್ಲಿ ಫುಲ್ ಫೇಮಸ್ಸು. ಸ್ಪ್ರಿಂಗ್ ಟೈಮಲ್ಲಿ ಮಾತ್ರ ಈ ಥರ ಟ್ರೀಸ್ ಬರುತ್ತೆ. ಅದು 2 ವೀಕ್ಸ್ ಅಷ್ಟೇ ಇರುತ್ತೆ. ಮಳೆ ಬಂದುಬಿಟ್ರೆ ಎಲ್ಲ ಉದುರೋಗ್ಬಿಟ್ಟಿರುತ್ತೆ. ಸೊ ನಮಗೆ ಚೆನ್ನಾಗಿ ಸಿಕ್ತು. ಇದು ನೋಡಿ, ಆಚೆ 2 ಟ್ರೀ ಇದೆ, ಅದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಲಾಸ್ಟ್ ಇಯರ್ ನಮಗೆ ಈ ಟ್ರೀಯಲ್ಲಿ ಮಾತ್ರ ಫ್ಲವರ್ಸ್ ಇತ್ತು. ಸೊ ಇಲ್ಲಿ ಮಾತ್ರ ನಾವು ಫೋಟೋಸ್ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿಂದ ನಾವು ಸ್ವಲ್ಪ ಶಾಪಿಂಗಿಗೆ ಹೊರಟ್ವಿ. ಸ್ವಲ್ಪ ಶೂಸು ಜಾಕೆಟ್ಸ್ ಎಲ್ಲ ತೊಗೋಬೇಕಾಗಿತ್ತು. ಎಲ್ಲ ಇಲ್ಲಿ ಸ್ವೀಡನಲ್ಲಿ ಏನು ಅಂದರೆ ಪ್ರತಿ ಸೀಸನ್ನಿಗೂ ಮಕ್ಕಳಿಗೆ ಜಾಕೆಟ್ ಬೇರೆ, ಶೂಸ್ ಬೇರೆ. ಸೊ ಹೋದ ವರ್ಷದ್ದು ಇವಾಗ ಆಗೋದಿಲ್ಲ. ಮತ್ತು ಈಗ ಬರೋ ಎಲ್ಲ ಸೀಸನ್ನಿಗೂ ಬೇರೆ ಬೇರೆ ಜಾಕೆಟ್ಸು, ಬೇರೆ ಬೇರೆ ಶೂಸ್ ತೊಗೋಬೇಕು ನಾವು. ಯಶು ಈ ಕಡೆ ಬನ್ನಿ. ಯಶು, ನೀವು ನಿಮ್ಮ ತೆಗಿತೀನಿ, ಮತ್ತು ಆ ಹುಡುಗ ಬಂದ್ಬಿಡ್ತಾನೆ. ಇದು 34 ಅಂತೆ, ಅದೇ ನೋಡಿದ್ರೆ 32, 28 ಇದೆಲ್ಲ. ನಾನೀಗ ಮತ್ತೆ ಶೂ ತೆಗೆದು ಪ್ಯಾಂಟ್
ಚೆಕ್ ಮಾಡಿ ಹೋಗಿ. ಅಯ್ಯಪ್ಪ ಇಲ್ಲಿ XXL ಅಂತ ಬಂದಿದ್ವಿ ಶಾಪಿಂಗಿಗೆ. ಇದು ನೋಡಿ ಇಲ್ಲಿ ಸೈಕಲ್ ಹೆಂಗಿದೆ, ಎಷ್ಟು ದೊಡ್ಡ ಟಯರ್ ನೋಡಿ, ಸೈಕಲ್ ಟಯರ್ ಕಾರ್ ಟಯರ್ ಥರ ದಪ್ಪ. ಏನಂತಿದು? ಗುಲ್ಕು ಹುಡುಕು ಸಿಕ್ಕ ನಿನಗೆ? ಗುಲ್ಕು ನಿನಗೆ ಹುಡುಕು ಸಿಕ್ಕಿಲ್ಲ. ಹುಡುಕು ಎಲ್ಲೆಲ್ಲ ಇರುತ್ತೆ, ಹೈಡ್ ಮಾಡಿರ್ತಾರೆ. Then you should give there. How much? No, You give to them. No, you need to just count how much. They will give you. How much do you need? You ask her, I don't know. ಚೆನ್ನಾಗಿರ್ತಾ ಇತ್ತು. ಇಲ್ಲಿ ನೋಡಿ ಎಲ್ಲಾರ್ಗು ಒಂದೊಂದು ಬ್ಯಾಗ್ ಕೊಟ್ಟಿದ್ದಾರೆ ಇವತ್ತು. ಊಟ ಮಾಡ್ಕೊಂಡು ಹೋಗ್ಬೇಕಿತ್ತೇನೋ. ಬಾ. ಓ ಇಲ್ಲೇ ಇದೆಯಾ ಕಾರು? ಮ್ಯಾಕ್ಸಿಗೆ ಬಂದಿದ್ದೀವಿ. ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೇರಿ ಬರ್ತಾ ಇದೆ. ಹ್ಯಾಂಡ್ ವಾಶ್ ಮಾಡ್ಕೊಂಡ್ಯಾ? ಅದೇನೋ ಗ್ಲಾಸ್ ಕೊಟ್ಟಿದ್ಯಲ್ಲ, ಹೋಗಿ ಮಾಡ್ಕೊಂಬೋ. ಶಾಪಿಂಗ್ ಮುಗಿಸ್ಕೊಂಡು ಮ್ಯಾಕ್ಸಲ್ಲಿ ಬರ್ಗರ್ ತಿನ್ಕೊಂಡು ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು, ಬಾಯ್.